ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಪೆಪ್ಪರ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸಾಯಿ ಸಂಕೀರ್ತನ ವ್ಲಾಗ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಕರಿಬೇವಿನ ಸೊಪ್ಪು, ಗೋಡಂಬಿ, 6 ಬೆಳ್ಳುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, 1 ಈರುಳ್ಳಿ ಕಟ್ ಮಾಡಿರೋದು, 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, 2 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಂಗು ಸ್ವಲ್ಪ, ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ 1 ಟೀ ಸ್ಪೂನು ಮತ್ತು ಪೆಪ್ಪರು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅವೆರಡು ಗ್ರೈಂಡ್ ಮಾಡ್ಕೊಬೇಕು ರಫಾಗಿ. ಇವಾಗ ಬಾಣಲಿ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಫ್ರೈ ಆಗಿದ್ದು ಸ್ವಲ್ಪ ಬಿಸಿ ಆಗಿದ ನಂತರ ಸಾಸಿವೆ ಮತ್ತು ಹಿಂಗು ಹಾಕ್ತಾಯಿದ್ದೀನಿ. ಅದು ಬಿಸಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಏನು ಹಾಕೋದು ಅಂತ ನೋಡೋಣ. ಗೋಡಂಬಿ ಹಾಕ್ತಾಯಿದ್ದೀನಿ. 5-6 ತೊಗೊಂಡಿದ್ದೀನಿ ನಾನು, ಕಟ್ ಮಾಡಿ ಹಾಕಿರೋದು. ಅದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಡಿಫ್ರೆಂಟಾಗಿದೆ. ಮಾಮೂಲಿ ಚಿತ್ರಾನ್ನ ಬೇರೆ ಎಲ್ಲ ಮಾಡ್ತಿರ್ತೀವಿ, ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಪೆಪ್ಪರ್ ರೈಸು. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ, 6 ಬೆಳ್ಳುಳ್ಳಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಖಾರ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಎಲ್ಲ ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕೋಣ. ನಾನು 1 ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಚಿಕ್ಕದಾಗಿ, ಅದು ಹಾಕ್ತಾಯಿದ್ದೀನಿ. ಅದು ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೋಣ ಬೇಗ ಫ್ರೈ ಆಗಲಿ ಅಂತ. ನೆಕ್ಸ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಫ್ರೈ ಆಗ್ತಾಯಿದೆ. ಯಾರ್ಯಾರು ನನ್ನ ಚಾನಲಲ್ಲಿ ಹಾಕಿರೋ ವಿಡಿಯೋಸ್ ನೋಡಿಲ್ಲ, ಹೋಗಿ ನೋಡಿ ವಿಡಿಯೋಸ್ನೆಲ್ಲ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಮನೇಲಿ ಸ್ವಲ್ಪ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ಹಾಕಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅದು ಬೇಗ ಫ್ರೈ ಆಗಲಿಕ್ಕೆ. ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಗ್ರೈಂಡ್ ಮಾಡಿರೋಂಥ 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಪೆಪ್ಪರು ಗ್ರೈಂಡ್ ಮಾಡಿದ್ದೀನಿ. ಅದು ರಫಾಗಿ ಗ್ರೈಂಡ್ ಮಾಡಬೇಕು, ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಡಿ. ಇಲ್ಲಿಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದನ್ನು ಸೇರಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸ್ವಲ್ಪ ಹಾಗೆ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ರಫಾಗಿ ರುಬ್ಕೋಬೇಕು. ನೆಕ್ಸ್ಟು ಇದಕ್ಕೆ ಎಲ್ಲ ಆದಮೇಲೆ ಮಾಡಿಟ್ಕೊಂಡಿರೋ ಅಂಥ ಅನ್ನನ ಹಾಕಿ ಮಿಕ್ಸ್ ಮಾಡೋಣ. ಅದೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ.
ನೋಡಿ ಇವಾಗ ಮಾಡಿಟ್ಕೊಂಡಿರೋ ರೈಸ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನಾನು ಒಂದು ಟೈಮ್ಗೆ ಮಾಡ್ಕೋತಾ ಇದ್ದೀನಿ 3 ಜನಕ್ಕೆ. ನೋಡಿ ರೈಸ್ ಹಾಕ್ತಾಯಿದ್ದೀನಿ. ನಾವು ಬಿಸಿಯಾಗಿ ಆವಾಗ ಬೇಕಾದರೂ ರೈಸ್ ಮಾಡ್ಕೋಬೋದು, ಇಲ್ಲ ಲೆಫ್ಟ್ ಓವರ್ ರೈಸ್ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಅನ್ನದ ಜೊತೆ. ಮತ್ತು ಆವಾಗಲೇ ಸ್ವಲ್ಪ ಮಾತ್ರ ಉಪ್ಪು ಹಾಕಿದ್ದೀವಲ್ಲ, ನಾವು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಜೊತೆಗೆ ನಾವು ಗ್ರೈಂಡ್ ಮಾಡಿರೋ ಅಂತಹ ಪೆಪ್ಪರ್ ಮತ್ತು ಜೀರಿಗೆ ಪೌಡರ್ ಅದನ್ನು ಹಾಕ್ಕೊಳ್ಳೋಣ. ಮೇಲಿಂದ ಹಾಕೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಇದೆ, ಸೊ ಅದಕ್ಕೆ ಬಟ್ಟೆ ತೊಗೊಂಡೆ. ಸೊ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ನಾವಿಲ್ಲಿ ಬೆಳ್ಳುಳ್ಳಿ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ಇಷ್ಟ ಇಲ್ಲ ಅಂದರೆ. ಸೊ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು ಮೇಲಿಂದ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನ. ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಪೆಪ್ಪರ್ ರೈಸ್ ರೆಡಿ ಟು ಈಟ್. ನನಗಂತೂ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅನಿಸ್ತು. ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ. ಇದೆಲ್ಲ ಆಗಿದ ನಂತರ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಎಲ್ಲ ಆಗಿದೆ. ಸೊ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಬಿಸಿ ಇದ್ದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ ಪೆಪ್ಪರ್ ಆವಾಗವಾಗ ಬಾಯಿಗೆ ಸಿಗುತ್ತಲ್ಲ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.